ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಸಾಧನಾ ಶಂಕರ್ ಅಕಾಡೆಮಿಗೆ ತಮ್ಮ ಸಹಕಾರ ಇರಲಿ. ಈ ವಿಡಿಯೋದ ಲಿಂಕ್ಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಕ್ವಶನ್ಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಈ ಕ್ವಶನ್ಗೆ ಎಂಟ್ರಿ ಆಗೋ ಮುಂಚೆ ದಿಸ್ ಇಸ್ ದ ಶಂಕರ್ ಸ್ಪೆಷಲ್. ನಾನು ಯೋಚನೆ ಮಾಡಿರ್ತಕ್ಕಂಥ ಪ್ರಶ್ನೆಗಳು ಕಾಂಪಿಟೇಟಿವ್ ಎಕ್ಸಾಮಿಗೆ ಆಗಾಗ ಬರ್ತಾ ಇರುತ್ತೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ಫಸ್ಟ್ ಕ್ವಶನ್. ಈ ಕೆಳಕಂಡ ಯಾವ ಪ್ರಾಣಿಯನ್ನು ಅಲ್ಟ್ರಾಸಾನಿಕ್ ಪ್ರಾಣಿ ಅಂತ ಕರಿತೀವಿ ಅಂತ. ಸಿಂಪಲ್, ಇಲ್ಲಿ 4 ಪ್ರಾಣಿಗಳಿದೆ. ಒಂದು ಪ್ರಾಣಿಯನ್ನು ಅಲ್ಟ್ರಾಸಾನಿಕ್ ಪ್ರಾಣಿ ಅಂತ ಕರಿತೀವಿ, ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ಬಾವಲಿ. ಸೊ ಸಿಂಪಲ್ ಸ್ನೇಹಿತರೆ, ಈ ಬಾವಲಿ ಏನು ರಾತ್ರಿ ಹೊತ್ತಲ್ಲಿ ಚಲಿಸತ್ತೆ 30,000 ಹರ್ಡ್ಸ್ 30K ಹರ್ಡ್ಸ್ ಈ ಶ್ರವಣಾತೀತ ತರಂಗಗಳನ್ನು ಉತ್ಪತ್ತಿ ಮಾಡಿ, ಈ ಶ್ರವಣಾತೀತ ತರಂಗಗಳ ಆಧಾರದ ಮೇಲೆ ರಾತ್ರಿ ಏನು ಮಾಡುತ್ತೆ, ಇದು ಚಲಿಸತ್ತೆ. ಹಾಗಾಗಿ ಈ ಶ್ರವಣಾತೀತ ಥರ ಅಲ್ಟ್ರಾಸಾನಿಕ್ ಸೌಂಡ್ಸ್ ಇವುಗಳನ್ನು ಬಳಸಿ ರಾತ್ರಿ ಚಲಿಸೋದ್ರಿಂದ ಇದನ್ನು ಅಲ್ಟ್ರಾಸಾನಿಕ್ ಅನಿಮಲ್ಸ್ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲೊಂದು ಪಿಕ್ಚರ್ ತೋರಿಸ್ತಾ ಇದ್ದೀನಿ. ಆ ಪಿಕ್ಚರ್ ಕೈಯಲ್ಲಿ ಏನಿದೆ, ಮಿಂಚು ಹುಳು ಇದೆ, ಫೈರ್ ಫ್ಲೈ ಇದೆ. ಹಾಗೆ ಮಿಂಚು ಹುಳು ಮೇಲೆ ಆಗಾಗ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆ ಬರ್ತಾ ಇರುತ್ತೆ. ಈ ಮಿಂಚು ಹುಳು ಇದೆಯಲ್ವಾ, ಇದರ ಹೊಟ್ಟೆ ಅಬ್ಡಾಮನ್ ಪ್ಲೇಸಲ್ಲಿ ಒಂದು ಕೆಮಿಕಲ್ ಇದೆ. ಆ ಕೆಮಿಕಲ್ ಏನಪ್ಪ ಅಂತ ಕೇಳಿದ್ರೆ ಲುಸಿಫೆರಿನ್ ಅಂತಕ್ಕಂಥ ಕೆಮಿಕಲ್ ಇದೆ. ಈ ಲುಸಿಫೆರಿನ್ ಅಂತಕ್ಕಂಥ ಕೆಮಿಕಲ್ ಈ ವಾತಾವರಣದಲ್ಲಿರ್ತಕ್ಕಂಥ ಆಮ್ಲಜನಕ ಮತ್ತು ತನ್ನ ದೇಹದ ಒಳಗಡೆ ಇರ್ತಕ್ಕಂಥ ಕ್ಯಾಲ್ಸಿಯಂ ಜೊತೆಗೆ ವರ್ತನೆ ಮಾಡಿ ATP ರೂಪದಲ್ಲಿ ಈ ವೈಟ್ ಲೈಟನ್ನು ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾದರೆ ಇಲ್ಲಿ ಈ ವೈಟ್ ಲೈಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಎನ್ಸೈಮ್ ಯಾವುದಪ್ಪ ಅಂತ ಕೇಳಿದರೆ ಲುಸಿಫಿರೇಸ್ ಅಂತ ಕರಿತೀವಿ. ಇದನ್ನು ಬಯೋಕೆಮಿಕಲೆನ್ಸೆನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಮಿಂಚು ಹುಳು ತನ್ನ ಹೊಟ್ಟೆಯಿಂದ ಅಬ್ಡಾಮನ್ ರೀಸನ್ನಿಂದ ಬೆಳಕನ್ನು ಹೊರಗಡೆ ಹಾಕ್ತಕ್ಕಂತಹ ಕ್ರಿಯೆ ಯಾವುದಪ್ಪ ಅಂತ ಕೇಳಿದ್ರೆ ಅನೇಕ ಸತಿ ಎಕ್ಸಾಂಪಲ್ ಬಂದಿದೆ. ರಾಸಾಯನಿಕ ಕ್ರಿಯೆಯಿಂದ ಬೆಳಕೇನಾಗತ್ತೆ, ಉತ್ಪತ್ತಿ ಆಗುತ್ತೆ. ಈ ಬೆಳಕಿನ ಒಂದು ವಿಶೇಷತೆ ಏನಪ್ಪ ಅಂದರೆ, ಬೇರೆ ಕಡೆ ಬೆಳಕು ಉತ್ಪತ್ತಿ ಆದರೆ ಅದು ತನ್ನ ಸುತ್ತಲೂ ಇರ್ತಕ್ಕಂಥ ಸಿಸ್ಟಮನ್ನು ಹೀಟ್ ಮಾಡುತ್ತೆ. ಆದರೆ ಇದು ಹೀಟ್ ಮಾಡಲ್ಲ, ಬರೀ ಲೈಟನ್ನು ಎಮಿಟ್ ಮಾಡುತ್ತೆ. ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ. ಜೇನುನೊಣ ತಮಗೆಲ್ಲ ಗೊತ್ತಿದೆ, ಬಂದರೆ ಒಂಥರ ಒಟ್ಟಿಗೆ ಬರುತ್ತೆ. ಈ ಥರ ಜೇನುನೊಣ ಒಟ್ಟಿಗೆ ಬರಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ, ಸೊ ಜೇನುನೊಣಗಳು ಒಂದು ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಆ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದ್ರೆ ಫೆರಮೋನ್ಸ್. ಈ ಫೆರಮೋನ್ ಎಂಬ ಹಾರ್ಮೋನನ್ನು ರಿಲೀಸ್ ಮಾಡೋದ್ರ ಮೂಲಕ ಜೇನುನೊಣ ಏನು ಮಾಡುತ್ತೆ, ತಮ್ಮನ್ನು ತಾನು ಕಮ್ಯುನಿಕೇಟ್ ಮಾಡಿಕೊಂಡು ಒಟ್ಟಿಗೆ ಹೋಗುತ್ತೆ. ಅದ್ರ ಜೊತೆಗೆ ಇರುವೆನೂ ಕೂಡ ಅದೇ ಥರನೇ ಹೋಗುತ್ತೆ. ಸೊ ಜಿರಳೆ ತಮಗೆಲ್ಲ ಗೊತ್ತಿದೆ. ಜಿರಳೆಯ ದೇಹದಲ್ಲಿ ಏನಿದೆ ಅಂದರೆ ವೈಟ್ ಬ್ಲಡ್ ಸೆಲ್ಸ್ಗಳಿದೆ. ಇದು ಕೂಡ ಸಂಧಿಪದಿಗಳ ವಂಶದಲ್ಲಿ ಬರುತ್ತೆ. ಇದರ ಬಗ್ಗೆಯೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್. ಗ್ರೀನ್ ಹೈಡ್ರೋಜನ್, ಹಸಿರು ಹೈಡ್ರೋಜನನ್ನು ಮೊಟ್ಟ ಮೊದಲು ತಯಾರಿಸಿದ ದೇಶ ಯಾವುದು ಅಂತ ಇದೆ. ಸೊ ಸಿಂಪಲ್ ಆನ್ಸರ್ ನೋಡ್ಕೊಳ್ಳಿ, ಜರ್ಮನಿ. ಸರ್ ಗ್ರೀನ್ ಹೈಡ್ರೋಜನ್ ಅಂದರೆ ಏನು ಸರ್? ಏನಿಲ್ಲ, ಎಲೆಕ್ಟ್ರೋಲಿಸಿಸ್ ಪ್ರೊಸೆಸ್, ವಿದ್ಯುತ್ ವಿಶ್ಲೇಷಣಾ ವಿಧಾನ. ಅಂದರೆ ಈ ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಂಡು ನೀರನ್ನು ವಿಭಜನೆ ಮಾಡಿ ಆ ನೀರಲ್ಲಿರ್ತಕ್ಕಂಥ ಹೈಡ್ರೋಜನನ್ನು ನಾವು ಪ್ರೊಡ್ಯೂಸ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಏನಂತ ಕರಿತೀವಿ, ನಾವು ಗ್ರೀನ್ ಹೈಡ್ರೋಜನ್ ಅಂತ ಕರಿತೀವಿ. ಇದನ್ನು ಗ್ರೀನ್ ಹೈಡ್ರೋಜನ್ ಅಂತ ಯಾಕೆ ಕರಿತೀವಿ ಅಂದರೆ, ಈ ಹೈಡ್ರೋಜನನ್ನು ನಾವು ಸಿಂಥೆಟಿಕ್ ಗ್ಯಾಸ್ಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಹಾಗಾಗಿ ನಾವು ಇದನ್ನು ಫ್ಯೂಯಲ್ ಆಗಿ ಬಳಸ್ತಾ ಇದ್ದೀವಿ. ಇದರಿಂದ ಯಾವುದೇ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್ಗಳು ಇಲ್ಲ. ಈ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಏನು ಕರಿತೀವಿ, ಈ ಥರ ಯಾವುದೇ ಪರಿಣಾಮಗಳನ್ನು ಇದು ಮಾಡೋದಿಲ್ಲ. ಹಾಗಾಗಿ ಇದನ್ನು ಗ್ರೀನ್ ಹೈಡ್ರೋಜನ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಹಸಿರು ಹುಲ್ಲುಗಾವಲಿನ ಮೇಲೆ ಅಂದರೆ ಹುಲ್ಲಿನ ಮೇಲೆ ಟಾರ್ಚ್ನಿಂದ ನೀಲಿ ಬೆಳಕನ್ನು ಬಿಟ್ಟರೆ ಯಾವ ಬಣ್ಣ ಬರುತ್ತೆ? ಆಲ್ರೆಡಿ ಸ್ಲೈಡ್ ಮೂವ್ ಆಗಿಬಿಟ್ಟಿದೆ, ಕಪ್ಪು ಬಣ್ಣ ಬರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ವಶನ್. ಇತ್ತೀಚಿನ ಸಂಶೋಧನೆಯ ಪ್ರಕಾರ ಹಾಲು ಇದು ಒಂದು ಸಿಂಪಲ್ ಲಿಪಿಡ್ ಯುಕ್ತ ಆಹಾರ, ಪ್ರೋಟೀನ್ ಯುಕ್ತ ಆಹಾರ? ನೋ, ಸಂಪೂರ್ಣ ಆಹಾರ ಸ್ನೇಹಿತರೆ. ಹಾಲಲ್ಲಿ ಪ್ರೋಟೀನ್ ಇದೆ, ಹಾಲಲ್ಲಿ ತಾವು ಆಲ್ರೆಡಿ ಗೊತ್ತು ಲ್ಯಾಕ್ಟೋಸ್ ಗ್ಲೂಕೋಸ್ ಇದೆ. ಸೊ ಹಾಲಲ್ಲಿ ಲಿಪಿಡ್ಸ್ ಕೂಡ ಇದೆ. ಹಾಗಾಗಿ ಈ 3 ಆಹಾರದ ಘಟಕಗಳು ಇರೋದ್ರಿಂದ ಹಾಲನ್ನು ನಾವೇನಂತ ಕರಿತೀವಿ, ಸಂಪೂರ್ಣ ಆಹಾರ ಅಂತ ಕರಿತೀವಿ ಸ್ನೇಹಿತರೆ. ಈಜು ಕೊಳದ ಆಳವು ಇರುವ ಆಳಕ್ಕಿಂತ ಸ್ವಲ್ಪ ಆಳ ಕಡಿಮೆ ಥರ ಕಂಡು ಬರುತ್ತೆ. ಇದಕ್ಕೆ ಕಾರಣ ಏನು? ನಾವೊಂದು ಈಜು ಕೊಳ, ಸ್ವಿಮ್ಮಿಂಗ್ ಫೂಲ್ ನೋಡಿದಾಗ ಮೇಲ್ಗಡೆ ನೋಡಿದಾಗ ಅಯ್ಯೋ ಕೆಳಗಡೆ ಇಷ್ಟೇ ಉದ್ದಾನ ಅನಿಸುತ್ತೆ, ಇಳ್ಕೊಂಡ್ರೆ ಗೊತ್ತಾಗತ್ತೆ ನಾವು ಮುಳುಗಿ ನಮ್ಮ ಜೊತೆಗೆ ಮತ್ತೊಬ್ಬರು ಮುಳುಗುತ್ತಾರೆ, ಅಷ್ಟು ಆಳ ಇರುತ್ತೆ. ಆದರೆ ಅದು ಆಳ ಇಲ್ದಂಗೆ ಕಾಣುತ್ತೆ. ಯಾಕೆ ಅಂದರೆ ಅದಕ್ಕೆ ಬೆಳಕಿನ ವಕ್ರೀಭವನ ಅಂತ ಕರಿತೀವಿ ಸ್ನೇಹಿತರೆ, ರಿಫ್ರಾಕ್ಷನ್ ಆಫ್ ಲೈಟ್. ಈಜುಕೊಳ ಬೇಡ, ಒಂದು ಗ್ಲಾಸಲ್ಲಿ ನೀರು ಹಾಕಿ ಒಂದು ಕಾಯಿನನ್ನು ಇಟ್ಟು ಮೇಲ್ಗಡೆಯಿಂದ ನೋಡು. ಸೊ ಕಾಯಿನ್ ಮೇಲ್ಗಡೆ ಬಂದಿರಂಗೆ ಕಾಣುತ್ತೆ. ಇದಕ್ಕೆ ಬೆಳಕಿನ ವಕ್ರೀಭವನ ಕಾರಣ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಆನೆಗಳು ಸಂಭೋಗನ ಎಲ್ಲಿ ನಡೆಸುತ್ತೆ ಅಂದರೆ ನೀರಲ್ಲಿ ನಡೆಸುತ್ತೆ. ಸೊ ನೆಕ್ಸ್ಟ್
ಅತಿ ಹೆಚ್ಚು ವಿಸ್ಕಾಸಿಟಿ ಹೊಂದಿರತಕ್ಕಂಥ ದ್ರವ ಯಾವುದು? ವಿಸ್ಕಾಸಿಟಿ ಅಂದ್ರೇನು? ಎಲ್ಲ ದ್ರವಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಏನಾಗುತ್ತೆ, ಚಲಿಸುತ್ತೆ. ಆ ದ್ರವಗಳ ಚಲನೆಗೆ ಅಡ್ಡಿಯನ್ನು ಉಂಟು ಮಾಡ್ತಕ್ಕಂಥ ಆ ದ್ರವದ ಗುಣಕ್ಕೆ ನಾವೇನಂತ ಕರಿತೀವಿ? ವಿಸ್ಕಾಸಿಟಿ ಅಂತ ಕರಿತೀವಿ. ಹಾಗಾದರೆ ನೀರು ವಿಸ್ಕಾಸಿಟಿ ಕಡಿಮೆ ಇದೆ, ವೇಗವಾಗಿ ಹರಿಯುತ್ತೆ. ಜೇನುತುಪ್ಪ ಸ್ವಲ್ಪ ವಿಸ್ಕಾಸಿಟಿ ಜಾಸ್ತಿ ಇದೆ, ನಿಧಾನವಾಗಿ ಹರಿಯುತ್ತೆ. ಒಳ್ಳೆಣ್ಣೆ ಸ್ವಲ್ಪ ವಿಸ್ಕಾಸಿಟಿ ಜಾಸ್ತಿ ಇದೆ, ನಿಧಾನವಾಗಿ ಹರಿಯುತ್ತೆ. ಅಯ್ಯೋ, ಗಾಜು ದ್ರವ ಹೌದು, ಆದರೂ ಯಾಕೆ ಹರಿತಾ ಇಲ್ಲ ಅಂದರೆ ಗಾಜಿಗೆ ವಿಸ್ಕಾಸಿಟಿ ಏನಾಗಿದೆ, ಜಾಸ್ತಿ ಇದೆ. ಹಾಗಾಗಿ ಗಾಜು ಇದು ಅತಿ ತಂಪಿದ ದ್ರವ ಆದರೂ ಕೂಡ ವಿಸ್ಕಾಸಿಟಿ ಜಾಸ್ತಿ ಇರೋದ್ರಿಂದ, ಶಾನ್ಯತೆ ಜಾಸ್ತಿ ಇರೋದ್ರಿಂದ ಗಾಜು ಒಂದು ಕಡೆಯಿಂದ ಇನ್ನೊಂದು ಕಡೆ ನೀರಿನ ಥರ, ಎಣ್ಣೆ ಥರ, ತುಪ್ಪದ ಥರ ಹರಿತಾ ಇಲ್ಲ ಸ್ನೇಹಿತರೆ. ಸೊ ಸಿಂಪಲ್, ಅತಿ ಹೆಚ್ಚು ವಿಸ್ಕಾಸಿಟಿ ಹೊಂದಿರತಕ್ಕಂಥ ದ್ರವ. ಕ್ವಶನ್ ಆ ಕಡೆ ಆಗಿದೆ, ನೋಡ್ಕೊಳ್ಳಿ. ಒಂದು ವಸ್ತುವನ್ನು ಉರುಳಿಸಿಕೊಂಡು ಹೋಗೋದಕ್ಕಿಂತ ಜಾಡಿಸಿಕೊಂಡು ಹೋಗೋದು ಕಷ್ಟ, ಕಾರಣ? ಓಕೆ, ಸೊ ಸಿಂಪಲ್, ಒಂದು ಉರುಳು ವಸ್ತುವಿನ ಘರ್ಷಣ ಬಲ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಹಾಗಾಗಿ ಜಾರೋ ವಸ್ತುವಿನ ಘರ್ಷಣ ಬಲ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಉರುಳು ವಸ್ತುವಿನ ಘರ್ಷಣ ಬಲ ಕಡಿಮೆ ಇರೋದ್ರಿಂದ ನಾವು ಜಾರೋದಕ್ಕಿಂತ ಉರುಳಿಸ್ಕೊಂಡು ಹೋಗೋದು ಈಸಿ ಆಗುತ್ತೆ ಸ್ನೇಹಿತರೆ. ಟಿಂಡಾಲ್ ಪರಿಣಾಮದ ಪ್ರಕಾರ ನೀಲಿ ಬಣ್ಣವನ್ನು ಚದುರಿಸುವ ಕಲ್ಲಿನ ಕಣ ಯಾವುದು? ಸೊ ಸಿಂಪಲ್, ಟಿಂಡಾಲ್ ಪರಿಣಾಮದ ಪ್ರಕಾರ ನೀಲಿ ಬಣ್ಣವನ್ನು ಚದುರಿಸ್ತಕ್ಕಂಥ ಕಲ್ಲಿನ ಕಣ ಯಾವುದಪ್ಪ ಅಂತ ಕೇಳಿದ್ರೆ ಸಿಂಪಲ್, ಸೂಕ್ಷ್ಮ ಗಾತ್ರದ ಕಣಗಳು. ತಮಗೆಲ್ಲ ಗೊತ್ತಿದೆ, ಕಲ್ಲಿನ ಕಣಗಳು ಏನಾಗುತ್ತೆ ಅಂದರೆ ಅಡ್ಡಾದಿಡ್ಡಿಯಾಗಿ ಚಲಿಸ್ತಾ ಇರುತ್ತೆ, ಅವು ಯಾವತ್ತೂ ಕೂಡ ತಳ ಸೇರಲ್ಲ. ಈ ಕಲ್ಲಿನ ಕಣಗಳು ಬೆಳಕನ್ನು ಚದುರಿಸುತ್ತೆ. ಈ ಕಲ್ಲಿನ ಕಣಗಳಲ್ಲಿ ಅತಿ ಸಣ್ಣ ಕಲ್ಲಿನ ಕಣಗಳು ನೀಲಿ ಬೆಳಕನ್ನು ಚದುರಿಸಿದರೆ, ದೊಡ್ಡ ಗಾತ್ರದ ಕಣಗಳು ಕೆಂಪು ಬಣ್ಣವನ್ನು ಚದುರಿಸುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಸಾಮಾನ್ಯವಾಗಿ ಕಟ್ಟಡವನ್ನು ಕಟ್ಟಿಸುವಾಗ ವೆಂಟಿಲೇಟರ್ಗಳನ್ನು ಮೇಲಕ್ಕೆ ಇಡ್ತಾರಾ ಆರ್ ಮಧ್ಯೆ ಇಡ್ತಾರಾ? ಈ ಥರ ಪ್ರಶ್ನೆಯನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸಿಂಪಲ್, ನಾವೇನು ಮೇಲ್ಗಡೆ RCC ಹಾಕ್ತೀವಿ, ಮಾಡಿಗೆ ಹಾಕ್ತೀವಿ, ಮಾಡಿಗೆಯ ಸಮೀಪದಲ್ಲಿ ಇಡ್ತಾರೆ. ಯಾಕಂದರೆ ನಮ್ಮ ಉಸಿರಾಟದಿಂದ ಹೊರಗಡೆ ಬರ್ತಕ್ಕಂಥ ಏನು ಅನಿಲ ಇದೆ ಬಿಸಿ ಇರುತ್ತೆ. ಬಿಸಿಯಾಗಿರ್ತಕ್ಕಂಥ ಅನಿಲ ಹಗರ ಆಗುತ್ತೆ, ಹಗರ ಆಗಿರ್ತಕ್ಕಂಥ ಅನಿಲ ಮೇಲಕ್ಕೆ ಹೋಗುತ್ತೆ. ಆ ಹಗರ ಆಗಿರ್ತಕ್ಕಂಥ ಬಿಸಿ ಅನಿಲ ಮೇಲಕ್ಕೆ ಮಾಡಿ ಹೋಗಿ ಟಚ್ ಹೊಡೆದಾಗ ಅದರ ಕೆಳಗಡೆ ಇರತಕ್ಕಂಥ ವೆಂಟಿಲೇಟರ್ನ ಮೂಲಕ ಹೊರಗಡೆ ಹೋಗುತ್ತೆ ಮತ್ತು ತಣ್ಣನೆಯ ಅನಿಲ ಏನಾಗುತ್ತೆ, ಕೆಳಗಡೆ ಬರುತ್ತೆ. ಈ ಥರ ಅನಿಲ ವಿನಿಮಯ ಕ್ರಿಯೆ ಈಸಿಯಾಗಿ ನಡೀಲಿ ಅಂತ ಮಾಡಿಗೆ ಕೆಳಭಾಗದಲ್ಲಿ ಅಂದರೆ ಸಮೀಪದಲ್ಲಿ ವೆಂಟಿಲೇಟರ್ಗಳನ್ನು ಇಡ್ತಾರೆ. ಸಾಧನಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸಹಕಾರ ಇರಲಿ. ಎಲ್ಲರೂ ಕೂಡ ಸಾಧನಶಂಕರ್ ಅಕಾಡೆಮಿಗೆ ಸಪೋರ್ಟ್ ಮಾಡಿ. ಭಗವಂತ ನಿಮಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ.